ಅಫ್ಘಾನಿಸ್ತಾನದ ದಕ್ಷಿಣ ಭಾಗದಲ್ಲಿರುವ ಕಾಂದಾರ್ ಏರ್ಪೋರ್ಟ್ ಸಮೀಪದ ಇಂಧನ ಸಂಗ್ರಹ ಕೇಂದ್ರದ ಮೇಲೆ ಪಾಕಿಸ್ತಾನ ನಡೆಸಿದ ವಾಯುದಾಳಿಯಿಂದ ಭಾರಿ ಹಾನಿ ಸಂಭವಿಸಿದೆ ಎಂಬ ಮಾಹಿತಿ ಹೊರಬಂದಿದೆ. ತಾಲಿಬಾನ್ ಅಧಿಕಾರಿಗಳ ಪ್ರಕಾರ ಈ ದಾಳಿಯಲ್ಲಿ ವಿಮಾನಗಳಿಗೆ ಬಳಸುವ ದೊಡ್ಡ ಪ್ರಮಾಣದ ಇಂಧನ ಸಂಪೂರ್ಣವಾಗಿ ನಾಶವಾಗಿದೆ. ಖಾಸಗಿ ವಿಮಾನಯಾನ ಸಂಸ್ಥೆಯಾದ ಕಾಮ್ ಏರ್ ತಿಳಿಸುವಂತೆ ಸುಮಾರು 1600 ಟನ್ಗಿಂತ ಹೆಚ್ಚು ಏವಿಯೇಷನ್ ಫ್ಯೂಲ್ ಅಂದ್ರೆ ವಿಮಾನ ಇಂಧನ ನಷ್ಟವಾಗಿದೆ. ಈ ಇಂಧನ ಸಂಗ್ರಹ ಕೇಂದ್ರವು ಕಾಂದಹಾರ್ ವಿಮಾನ ನಿಲ್ದಾಣಕ್ಕೆ ಮಾತ್ರವಲ್ಲದೆ ದೇಶದ ವಿವಿಧ ಭಾಗಗಳಿಗೆ ಸಂಚಾರ ಮಾಡುವ ವಾಣಿಜ್ಯ ವಿಮಾನಗಳಿಗೆ ಮುಖ್ಯ ಪೂರೈಕೆ ಕೇಂದ್ರವಾಗಿತ್ತು. ಜೊತೆಗೆ ಮಾನವೀಯ ನೆರವು ಕಾರ್ಯಗಳಿಗೆ ತೊಡಗಿರುವ ಸಂಸ್ಥೆಗಳ ವಿಮಾನಗಳಿಗೂ ಇದೇ ಇಂಧನವನ್ನು ಬಳಸಲಾಗ್ತಿತ್ತು. ವಿಶೇಷವಾಗಿ ಇಂಟರ್ ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಹಾಗೂ ಯುನೈಟೆಡ್ ನೇಷನ್ಸ್ ಸಂಸ್ಥೆಗಳ ಕಾರ್ಯಾಚರಣೆಗಳಿಗೆ ಇದು ಮಹತ್ವದ ಮೂಲವಾಗಿತ್ತು ಎಂದು ಹೇಳಲಾಗುತ್ತದೆ. ದಾಳಿಯ ಪರಿಣಾಮವಾಗಿ ಕಾಂದಹಾರ್ ಪ್ರದೇಶದ ವಾಯು ಸಂಚಾರ ತಾತ್ಕಾಲಿಕವಾಗಿ ಅಸ್ತವ್ಯಸ್ತಗೊಂಡಿದೆ. ಕೆಲವು ವಿಮಾನ ಸೇವೆಗಳು ರದ್ದುಪಡಿಸಲ್ಪಟ್ಟಿದ್ದು, ಉಳಿದವುಗಳಿಗೆ ಇಂಧನದ ಕೊರತೆ ಉಂಟಾಗಿದೆ. ಅಫ್ಘಾನಿಸ್ತಾನದ ಒಳನಾಡು ವಿಮಾನ ಸಂಚಾರ ಈಗಾಗಲೇ ಸೀಮಿತವಾಗಿರುವ ಸಂದರ್ಭದಲ್ಲಿ ಈ ಘಟನೆ ಮತ್ತಷ್ಟು ಸಂಕಟವನ್ನು ಉಂಟು ಮಾಡಿದೆ. ಮಾನವೀಯ ನೆರವು ಸಾಗಿಸುವ ವಿಮಾನಗಳ ಕಾರ್ಯಾಚರಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಈ ದಾಳಿ ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಸಮಯದಲ್ಲೇ ಸಂಭವಿಸಿದೆ. ವಿಶೇಷವಾಗಿ ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಜಾಗತಿಕ ಇಂಧನ ಸರಬರಾಜು ಮಾರ್ಗಗಳ ಮೇಲೆ ಒತ್ತಡ ತಂದಿದೆ. ಪ್ರಮುಖ ಸಮುದ್ರ ಮಾರ್ಗವಾದ ಸ್ಟೇಟ್ ಆಫ್ ಹಾರ್ಮಜ್ ಪ್ರದೇಶದಲ್ಲಿ ಉಂಟಾದ ಅಸ್ಥಿರತೆಯ ಪರಿಣಾಮವಾಗಿ ಇಂಧನ ಸಾಗಣೆ ಮತ್ತು ಪೂರೈಕೆ ವ್ಯವಸ್ಥೆಯು ವ್ಯತ್ಯಾಸಗೊಂಡಿದೆ. ಈ ಹಿನ್ನೆಲೆಗಳಲ್ಲಿ ಅಫ್ಘಾನಿಸ್ತಾನದಲ್ಲಿನ ಇಂಧನ ಸಂಗ್ರಹ ಕೇಂದ್ರದ ನಾಶವು ಪರಿಸ್ಥಿತಿಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ತಾಲಿಬಾನ್ ಅಧಿಕಾರಿಗಳು ಈ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದು, ಇದು ನಾಗರಿಕ ಮೂಲಸೌಕರ್ಯಗಳ ಮೇಲೆ ನಡೆದ ದಾಳಿ ಎಂದು ಆರೋಪಿಸಿದ್ದಾರೆ. ಇಂಧನ ಡೆಪೋವು ಮುಖ್ಯವಾಗಿ ನಾಗರಿಕ ವಿಮಾನಯಾನ ಮತ್ತು ಮಾನವೀಯ ಸೇವೆಗಳಿಗೆ ಬಳಸಲಾಗ್ತಿತ್ತು ಎಂಬುದರಿಂದ ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗಮನ ಸೆಳೆಯುವ ಸಾಧ್ಯತೆ ಇದೆ. ಪಾಕಿಸ್ತಾನ ಸರ್ಕಾರದಿಂದ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಹೊರಬಂದಿಲ್ಲ ಎಂದು ವರದಿಗಳು ಸೂಚಿಸುತ್ತವೆ. ದಾಳಿಯ ನಂತರ ಸ್ಥಳದಲ್ಲೇ ಭಾರಿ ಬೆಂಕಿ ಕಾಣಿಸಿಕೊಂಡಿದ್ದು, ಅಗ್ನಿಶಾಮಕ ಸಿಬ್ಬಂದಿ ಹಲವಾರು ಗಂಟೆಗಳ ಕಾಲ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ. ಇಂಧನ ಸಂಗ್ರಹ ಕೇಂದ್ರದಲ್ಲಿ ದೊಡ್ಡ ಪ್ರಮಾಣದ ದ್ರವ ಇಂಧನ ಇರುವುದರಿಂದ ಸ್ಫೋಟದ ಅಪಾಯವು ಉಂಟಾಗಿತ್ತು. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದೆ. ಒಟ್ನಲ್ಲಿ ಕಾಂದಹಾರ್ ವಿಮಾನ ನಿಲ್ದಾಣದ ಸಮೀಪದ ಇಂಧನ ಡೆಪೋ ಮೇಲೆ ನಡೆದ ಈ ಒಂದು ದಾಳಿ ಅಫ್ಘಾನಿಸ್ತಾನದ ವಾಯು ಸಂಚಾರ, ಮಾನವೀಯ ಕಾರ್ಯಾಚರಣೆಗಳು ಹಾಗೂ ಪ್ರಾದೇಶಿಕ ಭದ್ರತಾ ಪರಿಸ್ಥಿತಿಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇಂಧನ ಕೊರತೆ ಮುಂದುವರೆದರೆ ವಿಮಾನ ಸೇವೆಗಳು ದೀರ್ಘಕಾಲ ವ್ಯತ್ಯಯವಾಗಬಹುದು. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಘಟನೆ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಮುಂದೆ ತಾಲಿಬಾನ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಪಾಕಿಸ್ತಾನದ ಮೇಲೆ ಸೇಡನ್ನು ತೀರಿಸಿಕೊಳ್ಳುತ್ತಾ ಅಂತ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.